Hi, Namaste. I'm Mr. Nagaraj Kurple, an advocate, agriculturist, and artist. Today I would like to talk about one Parasuram PSI who died in the Yadgiri district. Yadgiri district, right? Yeah. So that there was some allegations of the MLA Channa Reddy and his son etc. ನಮ್ಮ ಕಾಂಗ್ರೆಸ್ನಲ್ಲಿ ಕೆಲವರು ಇಂದಿರಾ ಗಾಂಧಿ ಹೆಸರು ಹೇಳ್ಕೊಂಡು ಬಂದವರು, ಇಂದಿರಾ ಗಾಂಧಿ ಹಿಂದೆ ಹೆಸರು ಹೇಳ್ಕೊಂಡು ಇಂದಿರಾ ಗಾಂಧಿ ಇದರಿಂದ ಆಮೇಲೆ ಬೇರೆ ಹೊಸಬ್ರನ್ನ ಯಾರನ್ನು ಒಳ ಬಿಟ್ಕೊಳ್ಳದಂಗ ಇವರು ನೆಕ್ಕೆಂತ ಕುತ್ಕೊಂಡಂತ ಒಂದು 20% ಹಳೆ ತಿಳಿಗಳು ಅದಾವೆ. ಸುಮ್ಮನೆ ತಿನ್ನೋದು ಮಂದಿಗೆ ಒರೆಸೋದು, ತಿನ್ನೋದು ಮಂದಿಗೆ ಒರೆಸೋದು, ಹಿಂಗೆ ಈ ರೀತಿ ಮಾಡ್ಕೊಂತ ಬಂದು ಕಾಂಗ್ರೆಸ್ಸಿಗೆ ಕೆಲವೊಬ್ಬರು ಮುಜುಗರ ತಂದಿದ್ದಾರೆ, ತರ್ತಾನೂ ಇದ್ದಾರೆ. ಪಬ್ಲಿಕ್ ಮೀಟಿಂಗ್ ನಲ್ಲಿ ಏನ್ ಹೇಳ್ತಾರೆ, ಸಾರ್ವಜನಿಕ ಸಭೆಗಳಲ್ಲಿ ನಾನು 5 ರೂಪಾಯಿ ಯಾರಿಂದಾರ ಲಂಚ ತಿಂದ್ರೆ ಹೇಳ್ರಪ್ಪ ಅಂತಾರ. ಸಾರ್ವಜನಿಕರ ಮುಂದೆ ಒಬ್ಬ ದೊಡ್ಡ ಮನುಷ್ಯರಾಗಿ ಇವರೆಲ್ಲ MLAಗಳಾಗಿ ಮಿನಿಸ್ಟರ್ ಆಗಿ ಮೆರೆದರು 5 ರೂಪಾಯಿ ಯಾರಿಂದಾರ ಲಂಚ ತಿಂದನಪ್ಪ ಅಂದ್ರೆ 5 ರೂಪಾಯಿ ಯಾರ ಲಂಚ ತಿಂತಾರ? ಭಿಕ್ಷಕರು ಕೇಳಿದಂಗ ರೇ, ಕಮಿಷನ್ ಅಲ್ಲೆಲ್ಲ ಕಾಂಟ್ರಾಕ್ಟರ್ ಇರ್ತಾರೆ, ಏಜೆಂಟ್ ಇರ್ತಾರೆ, ಕಾಂಟ್ರಾಕ್ಟರ್ಗಳು ಅವ್ರ ಜಾತಿಯಾರ ಇರ್ತಾರೆ, ಈ ಒಳ್ಳೆ ನಾಯಿ ಕೊಡಿ ಇಳ್ದಂಗೆ ಇಳಿತಾರೆ. ಈಗ ಅವ MLA ಯಾರ ಆತಾರ ಅವ್ರ ಜಾತಿಯಾರ. ಈಗ ಅದೇ ಬಿಜೆಪಿ ಇದ್ದ ಬರೋದಲ್ರಿ, ಇವ್ರ ಹೋರಾಟಕ್ಕೂ ಬರೋದಿಲ್ಲ, ಎದಕ್ಕೂ ಬರೋದಿಲ್ಲ, ಒಳ ಹೊಕ್ಕಂತಾರ. ಆಮೇಲೆ ಅವ್ರ ಬಿಜೆಪಿ ಕೊಟ್ಟ ಬುಕ್ ಆಗಿರ್ತಾರ. ಈಗ ನಾಯಿ ಕೊಡೆ ಇಳ್ದಂಗ ಕೋರ್ಟ್ನ್ಯಾಗ, ತಾಲೂಕ್ ಕಚೇರಿಯಾಗ, DC ಆಫೀಸ್ನಾಗ, AC ಆಫೀಸ್ನಾಗ, ಪೊಲೀಸ್ ಸ್ಟೇಷನ್ನಾಗ ಎಲ್ಲ ಇವ್ರ ತುಂಬ್ಕೊಂಡಿರ್ತಾರ. ಹೊರಗೆ ಹಾಕಕ್ಕೂ ಇವ್ರ, ತಗೊಂಬರಕ್ಕೂ ಇವ್ರ ಹೋಗಿ ಇದನ್ನ ಕೊಡಿಸೋದು. ಬಾ ನಾ ಕೊಡಿಸ್ತಾನೆ, ಇದನ್ನ ನಾನು ಕೊಡಿಸ್ತೇನೆ, ನಿಮ್ಗೆ ಮಿನಿಟ್ ಕೊಡಿಸ್ತಾನೆ, ನಾನು ಬಂದು ಇದನ್ನ ಮಾಡ್ತಾನೆ, ಅದನ್ನ ಮಾಡ್ತಾನೆ ಅಂದ ಗಂಟು ಹೊಡಿಯಕ, ತಿನ್ನಾಕ, ಕಾಂಟ್ರಾಕ್ಟ್ ಹಿಡ್ಕೊಳಕ ಎಲ್ಲಕ್ಕ ಅವ್ರ ಜನನ ಇರ್ತಾರ. ಅದಕ್ಕೆ ಚೆನ್ನಾರೆಡ್ಡಿ ಏನು ಬಹಳ ಚಾಜುವಂತ ಅಂತ ನಾನೇನು ಹೇಳೋದಿಲ್ಲ. ನಾನು ಕಾಂಗ್ರೆಸ್ ಪಾರ್ಟಿನ ಕಟ್ಟ ಕಾಂಗ್ರೆಸ್. ನಾವು ಇಂದಿರಾ ಗಾಂಧಿ ಕಾಲದಿಂದ 1 ಪೈಸಾ ಕಾಂಗ್ರೆಸ್ ತಿಂದಲ್ ನಾವು, 1 ರೂಪಾಯಿ ತಿಂದಲ್ಲ. ಯಾವ ಆಣಿ ಮಾಡಿ ಹೇಳ ಅಂದ್ರೆ ಹೇಳ್ತಾವ ನಾವ. ಯಾವ್ದು ಧರ್ಮಸ್ಥಾನ ಬೇಕಾ? ಯಾವ ಆಣಿ ಯಾವನಾರ 1 ರೂಪಾಯಿ ಲಂಚ ಕೊಟ್ಟಿದ್ರ ನನಗೆ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾರಾಗ್ಲಿ, ರಾಜಕೀಯವಾಗಿ ನಾನು ಇಷ್ಟೆಲ್ಲ ಮಾತಾಡೋದಕ್ಕೆ ಯಾವನಾದ್ರೂ 1 ರೂಪಾಯಿ ಲಂಚ ಕೊಟ್ಟಿದ್ರೆ ಬಂದ ಗಂಟಿ ಹೊಡೆ. ಯಾವ ಗುಡಿಯಾಗ? ಬೀರಪ್ಪನ ಗುಡಿ ಹೊಡಿತೀರಿ, ಉಲ್ಗಸರ ಗುಡಿ ಹೊಡಿತೀರಿ, ಚಾಮುಂಡೇಶ್ವರಿ ಗುಡಿ ಹೊಡಿತೀರಿ, ಮಾರಮ್ಮ ಗುಡಿ ಹೊಡಿತೀರಿ, ಆದಿಶಕ್ತಿ ಗುಡಿ ಹೊಡಿತೀರಿ, ಮಾತಂಗಮ್ಮ ಗುಡಿ ಹೊಡಿತೀರಿ, ಹನುಮಂತೇವ್ರ ಗುಡಿ ಹೊಡಿತೀರಿ, ರಾಮದೇವ್ರ ಗುಡಿ ಹೊಡಿತೀರಿ. ಬರ್ರಿ ನೋಡೋಣ ತಾಕತ್ತದ್ರ ಹೊಡಿ. ನಾ ಲಂಚ ತಿಂದಲ್ಲ ಅಂತ ಹೊಡಿ ಬರ್ರಿ ನೋಡೋಣ. ಎಲ್ಲ ತಿನ್ನೋದಲ್ಲ ತಿಂದು ಹಾಳು ಮಾಡಿಟ್ಟು ಕಾಂಗ್ರೆಸ್ನೇ ಬೆಳೆಯಂತ ಹುಡ್ರನ್ನೆಲ್ಲ ತುಳಿದಟ್ಟು ಬಂದಿಲ್ಲ. PSI ಹತ್ರ 35 ಕೊಡು, 50 ಕೊಡು, ಒಂದು 4-5 ಇಟ್ಟಿರ್ತಾವ್ರಿ ತಿನ್ನಾಕ. ಇವರಿಂದ 5-5 ಮಂದಿ ಇರ್ತಾರ, 5-5 ಮಂದಿ PS ಗಳು. ಈ 5 ಮಂದಿ PS ಗಳು ಅವ್ರು ಹೇಳಿದ್ದಾಗಬೇಕು. ಅವ್ರಿಂದ ಅವ್ರು ಅಚ್ಚಕಡೆಗೆ ಒಂದು 5-6 ಮಂದಿ ಇರ್ತಾರೆ. ಮತ್ ಇವ್ರ ಹೊಡೆದಾಡ್ಕೊಂಡಿರ್ತಾರ. ಆಮೇಲೆ ಇವ್ನು ಹೊಡ್ತಾನ ಲೀಡರ್, ಅವ್ನು ಹೊಡೆದಿರ್ತಾನ. ಹಿಂಗ್ ಮಾಡಿ ಹಿಂದ ಟ್ರಾನ್ಸ್ಫರ್ ಮಾಡಿದೇವೆಲ್ಲ ಹೋಗಿ ಅಲ್ಲೇ ಮತ್ತೆ ಬೆಂಗಳೂರಿಗೆ ಹೋಗೋದು, ಚೇಂಜ್ ಮಾಡಿಸೋದು, ಇಂಥವೆಲ್ಲ ಮಾಡ್ತಾರ್ರಿ. ಪಾಪ ಬಡವರು ಇಲ್ದವ್ ಏನ್ ಮಾಡ್ಬೇಕು? ಮೊದಲೇ ಆ ಮನುಷ್ಯ SC ಮನುಷ್ಯ, ಬಡತನದಿಂದ ಬೆಳೆದಿರ್ತಾವು. ಅವು ಕೂಲಿಕಾರ ಮಂತ್ಯದಿಂದ ಬಂದ ಮನುಷ್ಯ ಅಂತ ನಾವು ಕೇಳಿದೇವಿ. ಮತ್ತು ಅವ್ 35 ಲಕ್ಷ ಯಾರು ಕೊಡ್ತಾರ್ರಿ? ಸಾಲ ಯಾರು ಕೊಡ್ತಾರ್ರಿ? ಈಗ PSI ಆಗದ ತಿಣಿಕೆಡ್ ಆಗಿರ್ತಾವೆ. PSI ಆದ್ಮೇಲೆ ಡ್ಯೂಟಿ ಏನೇನ ಲಂಚ ತಿಂದಿಯಾ? ಲೋಕಾಯುಕ್ತ ಲಂಚ ತಿನ್ನಕ್ ಹೋದಿಯಾ? ಎಲ್ಲ ಈ ರೈತ ಸಂಘ, ಆ ಸಂಘ, ಈ ಸಂಘ, ವಕೀಲರು ನಾವೆಲ್ಲ ಎಲ್ಲಿ ಬಿಡ್ತಾವ್ರಿ? PSI ಲಂಚ ತಿನ್ನಕ್ಕೆ ಎಲ್ಲಿ ಬಿಡ್ತಾವ್ ನಾವು? ನಮ್ಮಂತ ವಕೀಲರು ನಾವು ಲಂಚ ಕೊಡೋದು ಅಲ್ಲಿ ಏನಿಲ್ಲ. ಭಾಳ ಅಂದ್ರೆ ಯಾರೋ ವಿಶ್ವಾಸದ ಪೊಲೀಸರಿಗೆ ಒಂದು ಸ್ವಲ್ಪ ಕಾಫಿ ಕುಡ್ರಿ, ಊಟ ಮಾಡ್ರಿ, ಫ್ರೆಂಡ್ಸ್ ಇರ್ತಾರೆ, ಅವರು ಪರಿಚಯ ಇರ್ತಾರೆ, ಊಟ ಮಾಡ್ರಪ್ಪ ಅಂತ ಏನೋ ಒಂದು 500, 200, 300 ನಾವು ಊಟ ಮಾಡ್ರಿ ಅಂತ ಕೊಟ್ಟಿರ್ತಾರೆ. ಅವ್ರೇನು ಇಸ್ಕೊಳೋದು ಇಲ್ಲ ಪಾಪ. ಅವ್ರೇನು ಬೆಗ್ಗರ್ಸ್ ಅಲ್ಲ, ಪೊಲೀಸ್ ಅಂದ್ರೆ ಬೆಗ್ಗರ್ಸ್ ಅಲ್ಲ. ಅವ್ರಿಗೂ ಒಂದು ಸ್ಟೇಟಸ್ ಇದೆ, ಅವ್ರಿಗೂ ಒಂದು ಗೌರವ ಇದೆ, ಅವ್ರಿಗೂ ಒಂದು ಡ್ಯೂಟಿ ಇದೆ, ಅವರು ದುಡಿತಾರೆ, 4 ಮಂದಿ ಸಲುತ್ತಾರೆ, ಅವರು ಪಗಾರಿದೆ, ಸರ್ಕಾರದ ಪಗಾರಿದೆ. ಬಟ್ ಆ ಪ್ರೀತಿ ವಿಶ್ವಾಸದ ಹಂಗ ಇದನ್ನ ಮಾಡ್ತಾರ. ಯಾವ ಸಂದರ್ಭ ಬಂದಾಗ ಹಬ್ಬದ್ರ ಅವರೆಲ್ಲ ಏನೋ ಒಂದು ಆ ನಮೂನಿ ಒಂದು ಸಂಬಂಧಗಳಿರ್ತವೆ. ಆದರೆ ಇವರು ಟ್ರಾನ್ಸ್ಫರ್ ಮಾಡ್ಸಕ್ಕೆ ಎಷ್ಟು ಕೊಡೋ? ಹೌದು, 35 ಲಕ್ಷ ಲಂಚ ಕೊಟ್ಟು ಅವನು ಆ ಪೋಸ್ಟ್ಗೆ ಅಲ್ಲಿ ಹಾಕ್ಕೊಂಡು, ಆ ಪೋಸ್ಟ್ಗೆ ಅಲ್ಲಿ ನಾಟಕ ಹಾಕ್ಕೊಂಡು, ಈಗ ಆ 35 ಲಕ್ಷ ಹೆಂಗ್ ದುಡಿಬೇಕು ಆ ಹುಡುಗ? PSI 35 ಲಕ್ಷ ದುಡಿಬೇಕಾದ್ರೆ ಅಲ್ಲಿ ಯಾವ್ದಾದ್ರು ಒಂದು ಮರ್ಡರ್ ಕೇಸ್ ಆಗಿರ್ಬೇಕು. ಆ ಮರ್ಡರ್ ಕೇಸ್ನಾಗ ದುಡ್ಕೋಬೇಕು. ಆ ಹಳ್ಳಿ ಜನ ಲಕ್ಷ ಗಂಟ್ಲೆ ಲಂಚ ಯಾರು ಕೊಡ್ತಾರೆ? ಹಂಗಾರ ಓಸಿ ಆಡಿಸ್ಬೇಕು, ಅದರಿಂದ ತಿಂಗಳ ಮಾಮೂಲು ತಗೋಬೇಕು.
ಹಾಗಾದರೆ ರಾಂಡ್ಬಾಜ್ ಮಾಡಿಸ್ಬೇಕು, ಅದರಿಂದ ರೊಕ್ಕ ತಗೋಬೇಕು. ಹಾಗಾದರೆ ಮಳ್ಳು ಮಾರಿಸ್ಬೇಕು, ತಗೋಬೇಕು. ಹಾಗಾದರೆ ಅಲ್ಲಿ ಡ್ರಿಂಕ್ಸ್ ಎಲ್ಲ ಅಕ್ರಮ ಮಾರಾಟ ಆಗಬೇಕು, ಅವೆಲ್ಲ ರೊಕ್ಕ ತಗೋಬೇಕು. ಇವೆಲ್ಲ ಮಾಡಿದಾಗ ಕೆಟ್ಟ ಹೆಸರು ಹೋಗೋದು ಯಾರಿಗೆ? MLAಗೆ. ಆಮೇಲೆ MLA ಹತ್ರ ಹೋದಾಗ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಹೋಗತಿ. BJP ಕುಣಿತಾರ. ಇಂಥವರೆಲ್ಲ ಇಂಥ MLAಗಳು ಆಗಿದ್ದಾರೆ. ವಯಸ್ಸಾಗೈತಿ, ಚೆನ್ನಾರೆಡ್ಡಿಗೆ ವಯಸ್ಸಾಗೈತಿ, ಟಿಕೆಟ್ ತಗೊಂಬರ್ತಾರೆ. ಆ ಭಾಗದ ಬೆಳೆಯಕ್ಕೆ ಯಾರನ್ನು ಬಿಡೋದಲ್ಲ ಇವರು. ಇವರ ಟಿಕೆಟ್ ತರೋದು, ಇವರ ಮಾಮೂಲು, ಇವರ ಎಲ್ಲ ಇಲಾಖೆಗಳಿಂದ ಮಾಮೂಲು ಮಾತಾಡ್ಕೊಂತಾರೆ. ಕಾರಣ ಯಾರೇ ಇರಲಿ ಮಕಾ ಮುಷ್ಣಿ ನೋಡ್ದಂಗೆ ಅರೆಸ್ಟ್ ಮಾಡ್ರಿ SIT ಅವ್ರಿಗೆ. ನಾನು ಹಿಯರ್ ಐ ಆಮ್ ರಿಕ್ವೆಸ್ಟಿಂಗ್ ಯು ದಟ್ ಹೂ ಈಸ್ ದಿ ಪರ್ಸನ್, ದಿ ಅಕ್ಯೂಸ್ಡ್. ಇಫ್ ಯು ಗಾಟ್ ಎನಿ prima facie evidence, immediately you should arrest the particular person. ಯಾವನು ತಪ್ಪು 6 ಬರ್ತದೆ, ಅಬೇಟ್ಮೆಂಟ್ ಟು ಸುಸೈಡ್. ಇದು ಈ ಕಾರಣದಿಂದ ಅಬೇಟ್ಮೆಂಟ್ ಮಾಡ್ಕೊಂಡ ಅಂತೇಳಿ 306 IPC ಬರ್ತದೆ. ಯಾಕಂದ್ರೆ ಮರ್ಡರ್ ಸೆಕ್ಷನ್ಗೆ ಇದು ಬರೋದಲ್ಲ. ಸೊ ದಟ್ ಅಲ್ಲಿ 34 ಕಾಮನ್ ಆಬ್ಜೆಕ್ಟ್ ಬರ್ತದೆ, ಅಬೇಟ್ಮೆಂಟ್ ಬರ್ತದೆ. ಅಬೇಟ್ಮೆಂಟ್ ಟು ಸುಸೈಡ್ 306 ಆಫ್ IPC ಒಳಗೆ ಬರ್ತದೆ. ಅದಕ್ಕೆ ಕಾನೂನು ಚೇಂಜ್ ಆಗಿದೆ. ಈಗಿನ BNSS ಕಾನೂನೊಳಗೆ ಸೆಕ್ಷನ್ ಚೇಂಜ್ ಆಗಿದೆ ಅಷ್ಟೇ. ಬಟ್ ಇನ್ ಹೌ ದಿ ಅಬೇಟ್ಮೆಂಟ್ ಆಫ್ ಸುಸೈಡ್ಗೆ ಕಾರಣ ಕಿರುಕುಳ, ಹಣದ ಕಿರುಕುಳ, ಮತ್ತೊಂದು ಕಿರುಕುಳ, ಈ ರೀತಿ ಕಾರಣಗಳು ಇರ್ತವೆ.